ಆತ್ಮೀಯ ವೀಕ್ಷಕರೇ, H16ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆರಾದ ಮೇಲೆ ಇವತ್ತು ಪ್ರಮುಖವಾಗಿ ಅದರಲ್ಲೂ ಅತ್ಯಂತ ಮುಖ್ಯವಾಗಿ ನಮ್ಮ ಮೋದಿಜಿಯವರು ವಿದೇಶಾಂಗ ನೀತಿಯಲ್ಲಿ ಅಥವಾ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಕಾಂಗಿ ಆಗ್ತಾ ಇದ್ದಾರಾ, ಅವರ ಮುಂದಿರುವ ಸವಾಲುಗಳು ಭಾಳಷ್ಟು ಇದ್ದಾವೆ. ಆ ಮದ್ದು ಬೇರೆ ಏಕೆಂದರೆ ಭಾಳ ಸಿಂಪಲ್ ಆಗಿದೆ. ಇವತ್ತು ಯಾವ ದೇಶನೂ ಓಪನ್ ಆಗಿ ಪಾಕಿಸ್ತಾನ ವಿರುದ್ಧ ಸೀಸ್ ಫೈರ್ ಆಗಿ ನಿಂತದ. ಆ ಮದ್ದು ಬೇರೆ ಯುದ್ಧ ಸಾರಿದ್ದು ಅಥವಾ ಭಯೋತ್ಪಾದಕರನ್ನ ಹೇಳೋದು ಒಂದು ಭಯೋತ್ಪಾದನೆಯ ವಿಷಯವನ್ನು ಸಮಾಪ್ತಿ ಮಾಡಬೇಕು ಅನ್ನೋದಕ್ಕೆ ಬ್ರಿಟನ್ನು ಅದು ಇದು ಕೆಲವೊಂದು ದೇಶಗಳು ಹೇಳಿಕೆ ಕೊಟ್ಟಿದ್ದಾರೆ ವಿನಃ ಪೂರ್ಣ ಪ್ರಮಾಣದ ಬೆಂಬಲಕ್ಕೆ ಬಂದು ನಿಂತಿಲ್ಲ ಅನ್ನೋದು ಭಾಳ ಗಮನಾರ್ಹರಲ್ಲ. ಯಾಕಂದರೆ ನಿಶ್ಚಿತವಾಗಿಯೂ ನಮ್ಮ ಜೊತೆಗೆ ವ್ಯಾಪಾರ ನೋಡಿದರೆ ಚೈನಾ ನಮ್ಮೊಂದಿಗೆ ಅಟ್ಲೀಸ್ಟ್ ಪಾಕಿಸ್ತಾನ ದೋಸ್ತಿ ಅದ್ರ ಬಿಟ್ಟುಕೊಂಡು ಒಂದಿಷ್ಟು ಒಳ್ಳೆಯ ಮಾತುಗಳನ್ನ ಆಡಬೇಕಾಗಿತ್ತು. ಆದರೆ ಇಲ್ಲ, ಅದು ನಿಧಾನಕ್ಕೆ ಅರುಣಾಚಲ ಪ್ರದೇಶದ ಸೀಮೆ ಬಗ್ಗೆ ತಕರಾರು ತೆಗಿತಾ ಇದೆ. ಜೊತೆಗೆ ನನ್ನ ಊರಿನ ಪ್ರಮಾಣ ಸ್ನೇಹಿತ ಪಾಕಿಸ್ತಾನ ಕಡೆ ವಾಲ್ತಾ ಇದೆ. ಅದೇ ಕಾಲಕ್ಕೆ ಟರ್ಕಿ, ತುರ್ಕಸ್ತಾನ್, ಅದು ಅಜರ್ಬೈಜಾನ್, ಅದು ಕೇವಲ ಅವರು ಇಸ್ಲಾಂ ಧರ್ಮದ ನಿಟ್ಟಿನಲ್ಲಿ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇದ್ದಾರೋ ಅಥವಾ ಭಾರತ ಜೊತೆಗಿನ ಸಂಪರ್ಕವನ್ನು ಯಾಕೆ ಬೇಡ ಅಂತ ಇದ್ದಾರೆ, ಅಥವಾ ಭಾರತ ಅವರು ವಿಶ್ವಾಸನ ಗೆಲ್ಲಲು ಸೋತದನು. ಇನ್ನೊಂದು ಕಡೆ ಅಫ್ಘಾನಿಸ್ತಾನ ಆಗಿರ್ಬೋದು, ಇಲ್ಲಿ ಕೆಳಗಿನ ಬಾಂಗ್ಲಾದೇಶ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಮಾಲ್ದೀವ್ಸ್ ಆಗಿರ್ಬೋದು, ಯಾವ ಒಂದು ದೇಶನೂ ಭಾರತದ ಈ ಭಯೋತ್ಪಾದನೆ ಸಲುವಾಗಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅನ್ನೋದು ಅಷ್ಟು ಇಲ್ಲಿ ಗಮನಿಸಬೇಕಾಗಿದೆ. ನೇಪಾಳ ಆದರೂ ಸಹ ಈ ಮಾತನ್ನು ಯಾಕೆ ಈ ಸಂದರ್ಭದಲ್ಲಿ ಎತ್ತಬೇಕಾಗಿದೆಪ್ಪ ಅಂದ್ರೆ ನಾವು ಇಡೀ ವಿಶ್ವದ ಈ ಎಲ್ಲ ದೇಶ ಸುತ್ತ ನಮ್ಮ ಏಷ್ಯಾ ಖಂಡದಲ್ಲಿ ಆಗಿರ್ಬೋದು, ಅದರಲ್ಲೂ ದಕ್ಷಿಣ ಏಷ್ಯಾದಲ್ಲಿ ಆಗಿರ್ಬೋದು, ಅದೇ ಕಾಲಕ್ಕೆ ಪಾಕಿಸ್ತಾನದಲ್ಲಿ ಸ್ವತಃ ಅದರ ನಾವು ಗೆದ್ದಿದ್ದೀವಿ ಅಂತ ಸೆಲೆಬ್ರೇಷನ್ ಮಾಡಿಬಿಡ್ತದು ಸೀಸ್ ಫೈರ್ಸ್ವಾಗ. ಇನ್ನು ಎಲ್ಲಕ್ಕಿಂತ ದೊಡ್ಡದು ಏನಪ್ಪ ಅಂದ್ರೆ ಮೋದಿಯವರ ಅತ್ಯಂತ ಆತ್ಮೀಯ ಮಿತ್ರರು ಹೇಳ್ಕೊಳ್ಳುವಂಥ ಟ್ರಂಪ್ ಅವ್ರು ಸ್ವತಃ ಮೋದಿಯವರು ಹಲವು ಸಲ ಹೇಳ್ಕೊಂಡಿದ್ದಾರೆ ಅದನ್ನು, ಚಾಯ್ ಪೇ ಚರ್ಚೆ ಹಾಗೆ ಹೀಗೆ ಅಂತೇಳಿ ಈ ಒಂದು ಗುಜರಾತ್ ಕರೆಸು ಅಲ್ಲಿ ಕರೆಸಿ ಭಾಳಷ್ಟು ಮಾತಾಡಿದ್ದಾರೆ. ಅವ್ರ ಜೊತೆಗೆ ಸ್ನೇಹವನ್ನು ಹಾಕಿಕೊಂಡಿದ್ದಾರೆ. ಇಷ್ಟಿದ್ದರೂ ಈ ಟ್ರಂಪ್ ಅವರು ಮಿನಿಮಮ್ 5 ಸಲ ರಿಪೀಟೆಡ್ಲಿ ಹೇಳ್ತಾ ಇದ್ದಾರೆ, ಇಲ್ಲ ನಾನು ಬಗೆಹರಿಸಿದೆ, ಪಾಕಿಸ್ತಾನ ಮತ್ತು ಭಾರತಕ್ಕೆ ಇಲ್ಲ ಟ್ರೇಡ್ ಬಂದ್ ಮಾಡ್ತೀನಿ ಬೆದರಿಕೆ ಹಾಕಿದೆ, ಅವರು ಸುಮ್ಮನಾದರು, ಮತ್ತು ಸೀಸ್ ಫೈರ್ ಮಾಡಿದ್ದಾನ ಅಂತ 5-6 ಸಲ ಅವರು ಸೌದಿ ಅರೇಬಿಯಾದಲ್ಲಿ ಸಹ ತಿಳ್ಕೊಂಡ್ಬಿಟ್ರು. ಸಹಜದ ಸೌದಿ ಅರೇಬಿಯಾ, ಮಿಡ್ಲ್ ಈಸ್ಟ್ ಆಗಿರ್ಬೋದು, ಮಿಡ್ಲ್ ಈಸ್ಟ್ ನನಗೆ ಗೊತ್ತು, ಸೌದಿ ಅರೇಬಿಯಾ ಆಯಿತು, ಕುವೈತ್ ಆಯಿತು, ಅದರ ನಂತರ ಬರ್ತಿರುವಂಥ ಇರಾನ್, ಇರಾಕ್ ಆಯಿತು, ಇವೆಲ್ಲ ಕಡೆನೂ ಇವು ಸಿರಿಯಾ ಅಥವಾ ಒಂದು ಏನಪ್ಪ ಅಂತ ತುರ್ಕಸ್ತಾನ, ತುರ್ಕ್ಮೆನಿಸ್ತಾನ, ಅದೇ ಕಾಲಕ್ಕೆ ಅಜರ್ಬೈಜಾನ, ಈ ಎಲ್ಲ ಕಡೆ ಅದರಲ್ಲೂ ಮುಖ್ಯ ಅರಬಕ್ಕೆ ಬಂದಿದ್ದಾರೆ, ಅರಬಸ್ತಾನಕ್ಕೆ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಂದರೆ ಇವರೇನು ಇಲ್ಲ ಅವರಾಗಿ ಕೇಳ್ಕೊಂಡ್ರು ಪಾಕಿಸ್ತಾನದವ್ರು. ಅದಕ್ಕೆ ನಾವು ಫೋನ್ ಮಾಡಿದ್ರು, ನಮ್ಮ DGM ಜೊತೆಗೆ ನಾವು ಒಪ್ಕೊಂಡಿವಿ, ಸೀಸ್ ಫೈರ್ ಮಾಡಿದ್ವಿ ಇವ್ರು ಹೇಳ್ಕೊಂಡ್ರೆ ಅವ್ರು ಆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಇದೇನು ಇವ್ರು ಒಂದಾದರೂ ಅಲ್ಲಗಳಿಬೇಕಲ್ಲ, ಇದನ್ನು ಇಂಡೈರೆಕ್ಟಾಗಿ ಅಲ್ಲಗಳಿತಾ ಇದ್ದಾರೆ ಮೋದಿಯವರು. ಡೈರೆಕ್ಟಾಗಿ ಇದು ನಾವು ಮಾತಾಡಿಲ್ಲ, ಇದು ಅಂತಿಲ್ಲ ಅಂತ ಕೇಳ್ತಾ ಇಲ್ಲ. ಕಾಶ್ಮೀರ ಕಾಶ್ಮೀರ ನಮ್ಮದೇ ಅದು POK ಬಿಟ್ಟು ಮಾತಾಡಲಿ ಅಂತ ಹೇಳಿದ್ದೆ ಉತ್ತಮವಾದಂಥ ಮಾತಾಡಿದ್ದೀನಿ. ಅದರಲ್ಲಿ 2 ಮಾತಿಲ್ಲ. POK ನಮ್ಮದೇ, ಆ ಮಾತು 2 ಇಲ್ಲ. ಆದರೆ ಅದನ್ನು ನೇರವಾಗಿ ಈ ಟ್ರಂಪ್ ಅವ್ರು ಮಾತಾಡಿದ್ರೆ ಯಾಕೆ ಅಲ್ಲಗಳಿತಾ ಇಲ್ಲ ಅಂತ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾನು ಸಹಿತ ಹೊರಗೆ ಬಂದು ಮಾತಾಡಲಿಲ್ಲ. ಮೊದಲಿಗೆ ಸಾಂಪ್ರದಾಯಿಕ ಮಿತ್ರ ನಮಗದು ರಷ್ಯಾ, ಅದು ಇವತ್ತು ಮಾತಾಡಲಿಲ್ಲ. ಯಾಕೆ ಹಿಂಗಾಯಿತು? ಬ್ರಿಕ್ಸಿಂದ ಯಾವ ರಾಷ್ಟ್ರ ಮಾತಾಡಲಿಲ್ಲ, ಎಲ್ಲ ಕಡೆ ಸಂಬಂಧ. IMF ಮಾತಾಡಲಿಲ್ಲ. IMF ಸ್ವತಃ ಮತ್ತೆ ಸಾಲ ಕೊಡ್ತು ಪಾಕಿಸ್ತಾನಕ್ಕೆ, ತೋಳಪ್ಪ ಇದು ಒಳ್ಳೆ ಇಂಪ್ರೂವ್ ಮಾಡ್ಕೋ, ಮತ್ತೆ ಎಷ್ಟು ಬಂದೂಕು ತೊಗೊಂಡು ಅಟ್ಯಾಕ್ ಮಾಡೋ ಭಾರತ ಮೇಲೆ ಅಂತ. ಇವೆಲ್ಲ ಗಮನಿಸಿದಾಗ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೋತಿದ್ದೀವ. ನಮ್ಮ ಜೈಶಂಕರ್ ಅವರು ಸೋತಿದ್ದಾರ, ಮೋದಿ ಅವರು ಸೋತಿದ್ದಾರ, ಏಕಾಂಗಿ ಯಾಕಾದರೂ ಅಂತ ನಾವು ಒಂದೊಂದು ಏನು ಅನಾಲಿಸಿಸ್ ಮಾಡ್ತಾಯಿದ್ವಿ. ಇಲ್ಲಪ್ಪ ವ್ಯಾಪಾರ ಸಲುವಾಗಿ ಈ ದೃಷ್ಟಿ ಇಟ್ಕೊಂಡು ಮೋದಿಯವರ ಈ ನಮ್ಮ ಭಾರತ ಅನಿವಾರ್ಯದ ನಮ್ಮ ಟ್ರಂಪ್ ಅವ್ರಿಗೆ ಅದು ಚೈನಾಕ್ಕೆ ಅವ್ರು ನಮ್ಮ ಸಪೋರ್ಟ್ ಮಾಡ್ತಾರೆ ಅನ್ನೋಂಥ ನಾವು ಗುಂಗಿನಲ್ಲಿದ್ವಿ. ಆದರೆ ವಾಸ್ತವವಾಗಿ ಅವ್ರು ಯಾರೂ ಇವ್ರ ಪರ ಇಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ತಾರೆ ಅನ್ನೋದು. ಹಾಗಾದ್ರೆ ಮುಂದೆ ಹೆಂಗೆ ಅಂತ. ಯಾಕೆಂದರೆ ಆಲ್ರೆಡಿ ಚೈನಾನು ನಮ್ಮದು ಪ್ರದೇಶ ಮಾತಾಡಿದ್ರು, ನಮ್ಮ ಅರುಣಾಚಲ ಪ್ರದೇಶ ನಮ್ಮದು ಅಂತ ಕೂತಿದ್ದಾರೆ. POK ಜೊತೆ ನಮ್ಮ ಕಾಶ್ಮೀರ ನಮ್ಮದು ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಕಾಶ್ಮೀರನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮೂಲದ ಮಧ್ಯಸ್ಥಿಗೆ ಬಗೆಹರಿಸೋದು ಅಮೇರಿಕ ಮಾತಾಡ್ಲಿಕ್ಕಂತದ. ಇವೆಲ್ಲ ಏನು, ಇವೆಲ್ಲ ನಮ್ಮ ಸೋಲಲ್ಲ. ಇಲ್ಲಿವರೆಗೆ ನಿಮ್ಗೆ ಗೊತ್ತು. ಇನ್ನೊಂದು ಮಾತು ನಿಮ್ಗೆ ಹೇಳೋದಪ್ಪ ಅಂದರೆ ಎಲ್ಲ ಚರ್ಚೆ ಮಾಡಿದ್ದೀವಿ ಸಾಕಷ್ಟು ಸಲ.
ಈ ದಕ್ಷಿಣ ಏಷ್ಯಾದ ಯಾವ ರಾಷ್ಟ್ರ ಸಾರ್ಕನ್ನು ಮುಚ್ಚಿಬಿಟ್ವಿ, ನಾವು ಮಣ್ಣು ಕೊಟ್ಬಿಟ್ಟಿವಿ. ಅದನ್ನು ಸಾರ್ಕ್ ಎಲ್ಲದ ಇವತ್ತು ನಾನ್ ಅಲೈನ್ಮೆಂಟ್ ಮೂಮೆಂಟ್ ಮಾಡಿದ್ರು ನಮ್ಮ ಇವರು ನೆಹರು ಅವರು, ಅದು ಹೋಗಿಬಿಡ್ತು ಇವತ್ತು. ಅದು ಇದ್ರೆ ಆವತ್ತು ನೆಹರು ಅವರು ರಷ್ಯಾ ಅಂದರೆ USSR ಮತ್ತು USA ಮಧ್ಯದಲ್ಲಿ ಒಂದು ದೊಡ್ಡ ಸಂಘಟನೆ ಮಾಡಿದರು. 200 ಆವತ್ತಿನ ದೇಶಗಳು 205 6 ದೇಶ ಕೂಡಿದ್ವು ಅವತ್ತು. ಅವರೆಲ್ಲ ಕುಡ್ಕೊಂಡೊಂದು ನಾನ್ ಅಲೈನ್ಮೆಂಟ್, ನಮಗೆ ಯಾರೂ ಬೇಡಪ್ಪ, ನೀವು ರಷ್ಯಾನೂ ಬೇಡ, ಅಂದರೆ USSR ಬೇಡ, ಅಮೇರಿಕಾ ಬೇಡ, USA ಬೇಡ ಅನ್ನುವಂಥ ಮಾತ್ರ ಇವೆಲ್ಲರೂ ಗಮನಿಸಿದಾಗ ಇವತ್ತು ಮೋದಿಯವರಿಟ್ಟಂತಹ ಅಂತಾರಾಷ್ಟ್ರೀಯ ನಿಧಿ ತಪ್ಪದನ. ಮತ್ತು ಇಡೀ ನಮ್ಮ ಈ ಪ್ರಧಾನಮಂತ್ರಿಗಳಲ್ಲಿ ಅತ್ಯಂತ ಹೆಚ್ಚು ವಿದೇಶ ಅಡ್ಡಾಡಿದವರು, ತಿರುಗಾಡೋರು, ಒನ್ ಮ್ಯಾನ್ ಶೋ ವಿದೇಶಾಂಗ ಅವ್ರು ನೋಡೋರ, ಫೈನಾನ್ಸ್ ಅವ್ರು ನೋಡೋರ, ಗೃಹ ಖಾತೆನೂ ಅವ್ರು ನೋಡೋರು, ಎಲ್ಲದನ್ನು ಕಲಿತಂಥ ಮೋದಿಯವರು ಮತ್ತು ವಿದೇಶಗಳಿಗೆ ಸಾಕಷ್ಟು ಹೋಗಿ ಬಂದರು. ಇವರಷ್ಟು ಯಾವ ಪ್ರೈಮ್ ಮಿನಿಸ್ಟರ್ ಹೋಗಿಲ್ಲ. ಆದರೆ ಈ ಸಂಬಂಧಗಳು ಯಾಕೆ ಗಟ್ಟಿಗೊಳ್ಳಿಲ್ಲ, ನಮ್ಮ ಪರವಾಗಿ ಒಂದು ದೇಶನ ಯಾಕೆ ಮಾತಾಡಿಲ್ಲ, ಇದನ್ನು ಇವತ್ತು ನಾವು ಚಿಂತೆ ಮಾಡಬೇಕಾಗಿದೆ. ಹೀಗಾಗಿ ಇವತ್ತು ಟ್ರಂಪ್ ಅಂತ ಒಬ್ಬ ವ್ಯಕ್ತಿ ಮತ್ತು ಅಮೇರಿಕಾ ಜೊತೆಗೆ ಇಂದಿರಾ ಗಾಂಧಿ ಅವರು ಯಾವ ರೀತಿಯಾಗಿ ಡಿಸಿಷನ್ ತೊಗೊಂಡು ಅನ್ನೋದು ಈಗ ನಮ್ಮ ಮುಂದೆ ಅದು 1971 ಯುದ್ಧದ ಸಂದರ್ಭದಲ್ಲಿ, ಬಾಂಗ್ಲಾ ಸಂದರ್ಭದಲ್ಲೇ ಅಮೇರಿಕಾ ಬೇಡ ಅಂದ್ರೂ ಸಹಿತ ಅದನ್ನು ಗೆದ್ದ ಎರಡು ಡಿವೈಡ್ ಮಾಡಿ ಹೋದ್ರು ಅಂತ ಅನ್ನುವಂಥದ್ದು. ಇವತ್ತು ಹೇಳ್ತಾ ಇದ್ದಾರೆ ಕೆಲವೊಂದಷ್ಟು ಜನ, ಇಲ್ಲಂತಲ್ಲ ಬಲೂಚಿಸ್ತಾನ್ ಸಪ್ರೇಟ್ ಒಂದು ದೇಶ ಅದು ಮೋದಿಯವರಿಂದ ಆಗೈತೆ, ಇನ್ನೂ ಆಗಿಲ್ಲ, ಆಗೋದ್ರ ಸ್ವಲ್ಪ ಕೆಲಸ ಇಲ್ಲ. ಆದರೂ ಘೋಷಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಸ್ವಭಾರತ ಮಾಡ್ತಾ ಇದ್ದಾರೆ. ಆಮೇಲೆ ಬೇರೆ ಅದಕ್ಕೆ ನಮ್ಮ ಅಟ್ಯಾಕ್ ಮಾಡಿದ್ದಂತಲ್ಲ, ಇದೇ ಸಂದರ್ಭದಲ್ಲೇ ಚೈನಾನು ಎಚ್ಚರಗೊಂಡ್ಬಿಟ್ಟದ. ಹೀಗಾಗಿ ಇವತ್ತು ಟ್ರಂಪ್ ಅವರು ಯಾರ ಕಡೆ ಅಂತ, ರಷ್ಯಾ ಯಾರ ಕಡೆ, ಚೈನಾ ಯಾರ ಕಡೆ ಅಂದ್ರೆ ಸೀಸ್ ಫೈರ್ ಬದಲಾಗಿ ಇವತ್ತಿನವರೆಗೂ ಮೋದಿಯವರು ಓಪನ್ ಆಗಿ ಮಾತಾಡಲ್ಲ. ಯಾಕೆ ನೇರವಾಗಿ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು, ಇಲ್ಲ ನನ್ನಿಂದ ಆಯಿತು, ಶಾಂತಿ ಮೂಡಿಸಿದ್ನಿ, ಅನವಸರ ಯುದ್ಧ ಆಗ್ತಾ ಇತ್ತು, ಎರಡು ದೇಶ ಹಾಳಾಗಿ ಹೋಗ್ತಾ ಇದ್ದೀವಿ, ನೀವಿಬ್ಬರು ಈ ಸೀಸ್ ಫೈರ್ ಮಾಡದೆ ಹೋದ್ರೆ, ಕದನ ವಿರಾಮ ಮಾಡದೆ ಹೋದ್ರೆ ನಿಮ್ಮೊಂದಿಗೆ ವ್ಯಾಪಾರ ಮಾಡೋದಿಲ್ಲ ಅಂತ ಹೇಳಿ ಅದಕ್ಕೆ ಅಂಜಿ ಅವ್ರು ಬಿಟ್ಟು ಹೋಗಿ ಮಾತಾಡ್ತಾ ಇದ್ದಾರೆ. ಇದಕ್ಕೆ ಇಲ್ಲಿಯವರು ಸ್ಪಷ್ಟವಾದಂಥ ಉತ್ತರವನ್ನು ಮೋದಿಯವರು ಕೊಟ್ಟಿಲ್ಲ ಮತ್ತು ಕೊಡೋ ಸಾಧ್ಯತೆಗಳು ಇಲ್ಲ. ಇದೆಲ್ಲವೂ ನೆನಪಿಸ್ಕೋಬೇಕಾಗಿದೆ. ಈ ನೆಲೆಯಲ್ಲಿ ಇವತ್ತು ಇನ್ನೂ ಗಮನಿಸ್ಬೇಕಾಗಿದ್ದೇನಪ್ಪ ಅಂದರೆ, ಇವತ್ತು ಟ್ರಂಪ್ ಅವರು ಭಾರತದ ಮೇಲೆ ಭಾಳ ನಿಲ್ತಾ ಇದ್ದಾರೆ ಅಂತಲ್ಲ ವ್ಯಾಪಾರ ದೃಷ್ಟಿ ಇಟ್ಕೊಂಡು. ಯಾಕಂದ್ರೆ ಯುರೋಪ, ನಮ್ಮ ಅರಬ್ ಕಂಟ್ರಿಗೆ ಬಂದ ಜೊತೆಗೆ ಮಿಡ್ಲ್ ಈಸ್ಟ್ದಲ್ಲಿಯೂ ಸಿರಿಯಾ ಮೇಲಿದ್ದಂಥ ನಿರ್ಬಂಧವನ್ನು ಹಿಂತಕೊಂಡಿದ್ದಾರೆ. ಮತ್ತು ಗಾಜಾ ಪಟ್ಟಿ ನಾವು ಸ್ವತಃ ಅದು ನೆರಸ್ತಿನ ಮಾಡ್ತೀನಿ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಅಲ್ಲಿ ಶಮನ ಮಾಡ್ತೀನಿ ಗಾಜಾ ಪಟ್ಟಿಯಲ್ಲಿ ಎರಡು ಒಂದಾಗಿ ಹೋಗ್ತಾವೆ ಅಂತೇಳಿ. ಮುಂದೆ ಇನ್ನೊಂದು ಭಾಳ ಪ್ರಮುಖ ವಿಷಯ ಅಂದರೆ, ಚೈನಾವನ್ನು ವಿರೋಧ ಮಾಡುತ್ತಿದ್ದಂಥ ಟ್ರಂಪ್ ಅವರು ಈಗ ಏಕಾಏಕಿ ಅದ್ರ ಸುಂಕನ್ನು ಏಕಾಏಕಿ ಇಳಿಸಿದ್ದಾರೆ, ಕೆಳಗಿಳಿಸಿ ದೋಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲ ನೆನಪಿಸ್ಕೊಂಡಾಗ ಭಾರತ ಎಲ್ಲಿ ತಪ್ಪಿತು, ಮೋದಿಯವರು ಎಲ್ಲಿ ತಪ್ಪಿದ್ರು, ಇದಕ್ಕೆ ಇವತ್ತು ಹುಡುಕಾಟ ಮಾಡಬೇಕಾಗ್ಯದ. ಮೋದಿಯವರು ಎಲ್ಲೆಲ್ಲಿ ತಪ್ಪಿದ್ರಪ್ಪ, ಯಾಕೆ ಇವರು ವಿಶ್ವಾಸ ಗಳಿಸ್ಕೊಳ್ಳಿಕ್ಕಾಗಲಿಲ್ಲ, ದಕ್ಷಿಣ ಏಷ್ಯಾದ ನೆರೆಹೊರೆ ದೇಶಗಳ ಜೊತೆಗೆ ವಿಶ್ವಾಸ ಗಳಿಸ್ಕೊಳ್ಳಿಕ್ಕಾಗಲಿಲ್ಲ, ಸ್ವತಃ ಭಾರತದಲ್ಲಿ ಬಡತನ ಹೋಗಲಿಲ್ಲ, ನಿರುದ್ಯೋಗ ಹೆಚ್ಚಾಗಿದ್ದು ತಪ್ಪಲಿಲ್ಲ. ಬದಿಯ ಇವತ್ತು ನೇಪಾಳ ಇರ್ಬೋದು, ನೇಪಾಳದಲ್ಲಿ ಇವತ್ತು ಚೈನಾ ಒಳಗೆ ಹೋಗ್ಕೊಳ್ತಾ ಇದ್ದ, ಟಿಬೇಟ್ ಅಂತ ಈಗ ನುಂಗಿ ಕುಳಿತುಕೊಂಡದ, ಜೊತೆಗೆ ಭೂತಾನದ ಹಸ್ತಕ್ಷೇಪ ಮಾಡ್ತಾ ಇದ್ದ. ಆಲ್ರೆಡಿ ನಮ್ಮ ಮಯನ್ಮಾರ್ ಅಂದ್ರೆ ಈ ಒಂದು ಏನಪ್ಪ ಅಂತಂದ್ರೆ ಮಯನ್ಮಾರ್ ಜೊತೆಗೆ ಈ ಕೆಳಗೆ ಶ್ರೀಲಂಕಾವನ್ನು ತನ್ನದಕ್ಕೆ ತೊಗೊಳ್ಲಿಕ್ಕತ್ತದ್ರಿ. ಮುಂದೆ ಪಾಕಿಸ್ತಾನ ಅಂತ ಮುಗಿದು ಹೋಯಿತು, ಚೈನಾದಕ್ಕೆ ಬದಿಯಲ್ಲಿದೆ. ಹೀಗಾಗಿ ಎಲ್ಲ ರಾಷ್ಟ್ರಗಳ ಜೊತೆಗೆ ಸಂಪರ್ಕನ ಕಡೆಗೆ ಬಂದ ಇದ್ರ ಜೊತೆಗೆ ಬಾಂಗ್ಲಾ ಜೊತೆಗೆ ನಾವು ಸಂಪರ್ಕ ಕಳ್ಕೊಂಡಿದ್ದೀವಿ ಅಂತ ಅಲೂಫಾಗಿ ಒಬ್ಬರಾಗಿವಿ. ಇಂಥ ಪ್ರಸಂಗದಲ್ಲಿ ನಾವು POKಯನ್ನು ಗೆದ್ದು ತೊಗೊಳ್ಳಿಕ್ಕೆ ಸಾಧ್ಯತೆ ಅನ್ನುವಂಥ ಪ್ರಶ್ನೆ ನಿಧಾನಕ್ಕೆ ಮೇಲೆ ಕೇಳ್ತಾ ಇದ್ದಾವೆ. ಸಪೋಸ್ ಹಂಗೇನಾದ್ರೆ ಈಗಾಗಲೇ ಚೈನಾ ಅರುಣಾಚಲ ಪ್ರದೇಶ ಅಂತ ಹೇಳ್ತಾ ಇದೆ, ಟ್ರಂಪ್ ಇದ್ದಂಥವ್ರು ಅಲ್ಲಿ ಹಿಂಸೆಂಥ ಸಾಧ್ಯತೆಗಳಿದ್ದಾವೆ, ಪಾಕಿಸ್ತಾನ ಸಪೋರ್ಟ್ ಮಾಡೋ ಸಾಧ್ಯತೆಗಳಿದ್ದಾವೆ, IMF ಈಗಾಗಲೇ ಸಾಲ ಕೊಟ್ಟದ್ದು ಇನ್ನೂ ಕೊಡೋ ಸಾಧ್ಯತೆಗಳಿದ್ದಾವೆ. ಅದೇ ಕಾಲಕ್ಕೆ ಅಮೇರಿಕಾದಂತ ಹೇಳಿದೆ ನಿಮ್ಗೆ, ನಮ್ಮ ಮಾತು ಕೇಳಿಲ್ಲ, ನಾವು ಹಿಂಸರಿದ್ವಿ ಅಂತ ಹೇಳೋ ಸಾಧ್ಯತೆಗಳಿದ್ದಾವೆ. ಅಂದಾಗ ಮೋದಿಯವ್ರ ಮುಂದೆ ಇರುತ್ತಿರೋದು ಈ ಸವಾಲುಗಳಿಗೆ ಏನು ಉತ್ತರ ಕೊಡ್ತಾರೋ ಅನ್ನೋದನ್ನು ಈಗೆಲ್ಲರೂ ಆಶ್ಚರ್ಯದಿಂದ ಮತ್ತು ಏನಪ್ಪ ಅಂದರೆ ಅತ್ಯಂತ ಕುತೂಹಲದಿಂದ ಗಮನಿಸ್ತಾ ಇದ್ದಾರೆ. ಅದಕ್ಕೆ ಮೋದಿಯವರು, ಅದೇ ಕಾಲಕ್ಕೆ ಮೋದಿಯವರ ಈ ಆಡಳಿತ ನಿಧಾನಕ್ಕೆ ಕುಸಿತಾ ಇದೆಯಾ ಅನ್ನುವಂಥ ಒಂದು ಮಾತು ಬರ್ತಾ ಇದೆ. ಆದರೆ ಈಗಾಗಲೇ ತಿರಂಗ ಯಾತ್ರಾ ಅದು ಇದು ಇಲೆಕ್ಷನಲ್ಲಿ ಗೆಲ್ಲುವಂಥ ಒಬ್ಬ ಮೂರ್ತಿಯಾಗಿರುವಂಥ ನಮ್ಮ ಮೋದಿಯವರ ಈ ಸಲ ಈ ಇಲೆಕ್ಷನ್ದಲ್ಲಿ ಏನಾಗ್ಬೋದು, ಜೊತೆಗೆ ಈ ಎಲ್ಲ ಸಮಸ್ಯೆಗಳಿಗೆ ಏನು ಉತ್ತರ ಹುಡುಕ್ಬೋದು ಅನ್ನೋದು ಈಗಿರುವ ದೊಡ್ಡ ಸವಾಲು. ಈ ಸವಾಲುಗಳ ಮಧ್ಯೆಲ್ಲ ಮೋದಿ ಏಕಾಂಗಿನ ಅನ್ನೋದು ನಮಗೆ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತದೆ? ನಿಮಗೇನು ಅನ್ನೋದು ಮತ್ತೆ ಚಿಂತನೆ ಮಾಡಿರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ, ನೀವು ಕಾಮೆಂಟು ಮಾಡಿರಿ. ಜೊತೆಗೆ ಮೋದಿಯವರು
ನಿಜವಾಗಿಯೂ POK ಗೆಲ್ಲಲಿಕ್ಕೆ ಸಾಧ್ಯನಾ ಇವತ್ತಿನ ಪರಿಸ್ಥಿತಿಯಲ್ಲಿ? ನಿಮಗೇನು ಅನ್ನಿಸ್ತದೆ? ನಮ್ಮ ಸೈನ್ಯತೆ ಅತ್ಯಂತ ಬಲಿಷ್ಠದ, ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ ಸೈನ್ಯ ಗೆಲ್ಲುವ ಹಂತಕ್ಕದ. ಆದರೆ ಆ ನಿರ್ಧಾರ ತೆಗೆದುಕೊಳ್ಳುವಂಥ, ಯುದ್ಧ ಆಗೇ ಹೋಗಲಿ ಅನ್ನೋಂಥ ನಿರ್ಧಾರ ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಮೋದಿಯವರಿದ್ದಾರೆ. ಯುದ್ಧವನ್ನು ಮಾಡಿ POKನ ಗೆಲ್ಲಲಿಕ್ಕೆ ಸಾಧ್ಯದನಾ? ನಮ್ಮ ಸೈನ್ಯಕ್ಕೆ ಸಾಧ್ಯದ, ನಿಶ್ಚಿತವಾಗಿ ಯುದ್ಧ ಮಾಡ್ತಾರೆ. ಆದರೆ ಆ ಡಿಸಿಷನ್ ತೊಗೊಳ್ಳುವಂಥ ಒಂದು ಮಾನಸಿಕ ಸ್ಥಿತಿ, ದೃಢತೆ ಮೋದಿಯವ್ರಲ್ಲದನ? ಇದು ಒಂದು ದೊಡ್ಡ ಪ್ರಶ್ನೆ ಅದ ಇವತ್ತು ಅಂತ ಹೇಳ್ತಾ. ಒಟ್ಟಿನಲ್ಲಿ ಸೀಸ್ ಫೈರ್ ಆಗ್ಯದ. ಯಾರಿಂದ ಆಯಿತು ಈ ಕದನ ವಿರಾಮ ಆಗಿದ್ದು? ಈ ಏನಪ್ಪ ಅಂತಂದ್ರೆ ಈಗಿನ ಮಟ್ಟಿಗೆ ಟ್ರಂಪ್ ಅವ್ರ ಕಾರಣದಿಂದ ಸೀಸ್ ಫೈರ್ ಆಯಿತು ಅಂತ ಹೇಳ್ತಿದ್ದಾರೆ. ಇದು ಅಥವಾ ಕದನ ವಿರಾಮ ಇದು ಮೋದಿಯವರ ಈ ಒಂದು ನಮ್ಮ ಏನಪ್ಪ DMOAG ಪ್ರಕಾರ ಆಗಲಿಲ್ಲ ಅನ್ನೋ ಸಹಿತ ಈಗ ಸ್ಪಷ್ಟ ಆಗ್ತಾಯಿದೆ. ನೋಡೋಣ ಇದಕ್ಕೆ ಏನು ಉತ್ತರ ಬರುವುದು ಇನ್ನೂ ಅಷ್ಟ. ಯಾಕಂದ್ರೆ ಒಮ್ಮೆಯಾದರೂ ಸಹಿತ ಮೋದಿಯವರು ನಮ್ಮ ಟ್ರಂಪ್ ಅವರ ಹೇಳಿಕೆಗೆ ಪ್ರತಿ ಹೇಳಿಕೆ ಕೊಟ್ಟಿಲ್ಲ ಅನ್ನೋದು ಅನೇಕ ಸಮಸ್ಯೆಗಳು ಕಾರಣ ಆಗ್ತಾಯಿದೆ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥತೆ ಸೀತಾರಾಮ ಸ್ವಚ್ಛತೆಗಾಗಿ ವಂದನೆಗಳು.